ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶಿವರಾಜ್ ಗೋವಿಂದ್ ಸರ್. ನಾವು ಈ ಹಿಂದಿನ ಸಾಕಷ್ಟು ವಿಡಿಯೋಗಳ ಮೂಲಕ ನಮ್ಮ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇಂಗ್ಲಿಷ್ ಗ್ರಾಮರನ್ನು ಕನ್ನಡ ಮೂಲಕ ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿ ಮಿತ್ರರು, ಸ್ಪರ್ಧಾರ್ಥಿಗಳು ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತ ಇಚ್ಛೆ ಉಳ್ಳವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಐ ಡಿ ಈ ವಿಡಿಯೋನ ಕೆಳಗಡೆ ಸ್ಕ್ರೋಲ್ ಆಗ್ತಿದೆ ನೋಡಿ, ಆ ಐ ಡಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾದರೆ ಈ ಒಂದು ಸ್ಲೈಡಲ್ಲಿ ಕೂಡ ತಮಗೆ ಶೋ ಆಗ್ತಿರ್ತಕ್ಕಂಥದ್ದು ಶಿವರಾಜ್ ಗೋವಿಂದ್ 1 ಅಂತೇಳಿ. ಸೊ ಆ ಐ ಡಿಯನ್ನು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಿದ್ದ. ಸೊ ಇವತ್ತಿನ ಟಾಪಿಕನ್ನು ಶುರು ಮಾಡೋಣ. ಸೊ ನಾವು ಈ ಹಿಂದಿನ ವಿಡಿಯೋನಲ್ಲಿ ಟೆನ್ಸಸ್ಗೆ ಸಂಬಂಧಪಟ್ಟಂತೆ ಥರ್ಡ್ ಟೈಪ್ ಆಫ್ ದಿ ಪಾಸ್ಟ್ ಟೆನ್ಸ್ ಆಗಿರ್ತಕ್ಕಂಥ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡಿದ್ದೇವೆ. ಸೊ ಅದರ ಮುಂದುವರಿದ ಭಾಗ ಇವತ್ತು ಫೋರ್ತ್ ಟೈಪ್ ಆಫ್ ದಿ ಪಾಸ್ಟ್ ಟೆನ್ಸ್ ಆಗಿರ್ತಕ್ಕಂತಹ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್ ಅನ್ನು ನೋಡೋಣ. ಈ ಟೆನ್ಸನ್ನು ಕನ್ನಡದಲ್ಲಿ ಏನಂತಾರಪ್ಪ ಅಂದರೆ ಪರಿಪೂರ್ಣ 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 ನಿರಂತರ ಭೂತಕಾಲ ಅಂಥೇಳಿ ಕರೆಯುವಂಥದ್ದು. ಅಂದರೆ ಇಲ್ಲಿ ಈ ಒಂದು ಟೆನ್ಸಲ್ಲಿ ಆ್ಯಕ್ಷನ್ ಪರಿಪೂರ್ಣವಾಗಿದ್ದು ನಿರಂತರವಾಗಿ ಯಾವ ರೀತಿ ನಡೀತಿತ್ತು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ನಾವು ನೋಡ್ಬೋದು. ಸೊ ಅದನ್ನು ನಾವು ಈಗ ಯೂಸೇಜಸ್ ಮೂಲಕ ಅರ್ಥ ಮಾಡಿಕೊಳ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಇವತ್ತು ತಂದಿರುವಂತಹ ಈ ಒಂದು ಟೆನ್ಸ್ಗೆ ಸಂಬಂಧಪಟ್ಟಂಥ ಯೂಸೇಜ್ ಬಂದು This tense is used for an action that began before a certain point in the past and continued up to that time. ಅಂದರೆ ಈ ಹಿಂದಿನ ಸ್ಪಷ್ಟವಾದ ಒಂದು ಸಂದರ್ಭದಲ್ಲಿ ಆರಂಭಗೊಂಡು, ಅಂದರೆ ಆರಂಭಗೊಂಡಂಥದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರ್ತದೆ ಅಂತ. ಸೊ ಆರಂಭಗೊಂಡು ಅದು ಯಾವ ರೀತಿಯಾಗಿ ಮುಂದುವರಿತಾ ಯಾವ ರೀತಿಯಾಗಿ ಅದು ಕೊನೆಗೊಳ್ತು ಅನ್ನುವಂಥದ್ದೇ ಈ ಒಂದು ಯೂಸೇಜ್ನ ಅರ್ಥವಾಗಿರುವಂಥದ್ದು. ಸೊ ಅದು ಹೇಗೆ ಅಂತ ನಾವು ಈ ಒಂದು ನಾನು ಸೆಟ್ ಮಾಡಿರೋಂಥ 2 ಎಕ್ಸಾಂಪಲ್ಗಳ ಮೂಲಕ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ, ಇಂಡಿಯನ್ಸ್ ಹ್ಯಾಡ್ ಬೀನ್ ಸ್ಟ್ರಗ್ಲಿಂಗ್ ಫಾರ್ ಫ್ರೀಡಮ್ ಫಾರ್ 100 years. ಇಂಡಿಯನ್ಸ್ ಏನು ಮಾಡ್ತಿದ್ದಾರಪ್ಪ ಅಂದರೆ 100 ವರ್ಷಗಳ ಕಾಲ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿದ್ರು ಅನ್ನುವಂಥದ್ದು. ಅಂದರೆ ಇಲ್ಲಿ ನೋಡಿ, 100 ವರ್ಷಗಳ ಕಾಲ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದರು. ಅಂದರೆ ಇಲ್ಲಿ ಒಂದು ಇಲ್ಲಿ 100 ವರ್ಷ ಅನ್ನುವಂಥದ್ದು ಸರ್ಟನ್ ಇಯರ್, 100 years ಪೀರಿಯಡ್ ಇದು, ಸರ್ಟನ್ ಇಯರ್. ಸೊ ಸರ್ಟನ್ ಇಯರ್ ಯಾವುದು? 100 years ಅನ್ನುವಂಥದ್ದು. ಸೊ ಈ ಒಂದು ಇಯರ್ಸ್ಗಳಲ್ಲಿ ಅಂದರೆ 100 ವರ್ಷಗಳಲ್ಲಿ ನಿರಂತರವಾಗಿ ಒಂದು ಹೋರಾಟ ನಡೀತಾ ಬರ್ತಿತ್ತು. ಅಂದರೆ ಈ 100 ವರ್ಷದ ಅವಧಿಯಲ್ಲಿ ಆರಂಭ ಮತ್ತು ಅಂತ್ಯ ಗೊತ್ತಿರುವಂಥದ್ದು. ಸೊ ಹಾಗಾಗಿ ದಿಸ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಅಬೋವ್ ಸೈಡ್ ಯೂಸೇಜ್ ಅಂತ ನಾವು ನೋಡ್ಬೋದು. ಸೊ ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಈಗ ಸೆಕೆಂಡ್ ಎಕ್ಸಾಂಪಲ್ ಬಂದು ಇದೇ ಒಂದು ಟೆನ್ಸಲ್ಲಿ ಸಂಬಂಧಪಟ್ಟಂತೆ ಅಥವಾ ಇದೇ ಒಂದು ಯೂಸೇಜ್ಗೆ ಸಂಬಂಧಪಟ್ಟಂತೆ ಇರುವಂಥ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಐ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 10 years. ಅಂದರೆ ನಾನು 10 ವರ್ಷದಿಂದ, ಸೆಕೆಂಡ್ ಎಕ್ಸಾಂಪಲಲ್ಲಿ ನಾನು 10 ವರ್ಷದಿಂದ ಇಂಗ್ಲೀಷನ್ನು ಹೇಳ್ತಿದ್ದೆ ಅಂತ. ಅಂದರೆ ಈಗ ಹೇಳ್ತಿಲ್ಲ, ಈ ಹಿಂದೆ 10 ವರ್ಷ, ಇಲ್ಲಿ ಕೂಡ ಹಾಗೇನೆ 10 ವರ್ಷದಿಂದ ಇಂಗ್ಲೀಷ್ ಹೇಳ್ತಿದ್ದೆ. ಅಂದರೆ ಅಲ್ಲಿ ಆ ಇಂಗ್ಲೀಷ್ ಹೇಳುವಾಗ ಶುರು ಮಾಡಿದ್ದು ಒಂದು ಪೀರಿಯಡ್ ಇದ್ದೇ ಇರುತ್ತೆ. ಸೊ ಅದು ಕೊನೆಗೊಂಡಾಗ ಕೂಡ ಒಂದು ಪೀರಿಯಡ್ ಇರುವಂಥದ್ದು. ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಈ ಒಂದು ಪಾಸ್ಟ್ ಕಂಟಿನ್ಯೂವಸ್ ಇದ್ದಾಗ ಇಲ್ಲಿ ಸ್ಪಷ್ಟತೆ, ಸ್ಪೆಸಿಫಿಕ್ ಅನ್ನೋದು ಇರೋದಿಲ್ಲ. ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಇದ್ದಾಗ ಯಾವ ಅವಧಿಯಿಂದ ಯಾವ ಅವಧಿಯಲ್ಲಿ ಸ್ಪಷ್ಟವಾಗಿ ನಡೀತಿತ್ತು ಅನ್ನುವಂಥದ್ದು ಸ್ಪಷ್ಟನೆ ಅಷ್ಟೊಂದು ಇರೋದಿಲ್ಲ. ಹಾಗೆಯೇ ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟಲ್ಲಿ ಅದು ಕೊನೆಗೊಂಡದ್ದು ಮಾಹಿತಿ ಇರ್ತದ್ರೆ ಅದು ಯಾವ ಹಂತದಲ್ಲಿ ಆರಂಭವಾಗಿದ್ದು ಅನ್ನುವಂಥದ್ದು ಸ್ಪಷ್ಟ ಮಾಹಿತಿಯಲ್ಲಿ ಕೂಡ ಸಿಗೋದು ಕಷ್ಟ. ಸೊ ಹಾಗಾಗಿ ಈ ಒಂದು ಟೆನ್ಸಲ್ಲಿ 2 ಟೆನ್ಸ್ಗಳಿಗೂ ಮತ್ತು ಈ ಟೆನ್ಸಿಗೆ ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇಲ್ಲಿ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅಂದರೆ ಸರ್ಟನ್ ಪಾಯಿಂಟಲ್ಲಿ ಆರಂಭವಾಗಿ ಮತ್ತು ಅದೇ ಒಂದು ಸಂದರ್ಭದಲ್ಲಿ ಅದು ಕೊನೆಗೊಂಡದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತದೆ. ಅಂದರೆ ಆರಂಭ ಮತ್ತು ಅಂತ್ಯದ ಬಗ್ಗೆ ಕೂಡ ಈ ಒಂದು ಟೆನ್ಸ್ ಮಾಹಿತಿಯನ್ನು ಕೊಡುವಂಥದ್ದು. ಸೊ ಹಾಗಾಗಿ ಈ ಒಂದು ಟೆನ್ಸನ್ನು ಪರಿಪೂರ್ಣ ನಿರಂತರ ಭೂತಕಾಲ ಅಂತೇಳಿ ಕರೆದಿರುವಂಥದ್ದು. ಸೊ ಇದು ತಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ, ಈಗ ನೆಕ್ಸ್ಟ್ ಒಂದು
ಪ್ರತಿಯೊಂದು ಟೆನ್ಸಲ್ಲಿ ನೋಡುವ ಹಾಗೆ ಈ ಸ್ಲೈಡಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂಥದ್ದು ಅಸರ್ಟಿವ್ ಪಾಸಿಟಿವ್ನಲ್ಲಿದ್ದಾಗ ಯಾವ ರೀತಿಯಾದಂಥ ಒಂದು ಫಾರ್ಮುಲಾವನ್ನು ಹೊಂದಿರ್ತದೆ ಮತ್ತು ಯಾವ ರೀತಿಯಾದಂಥ ಸೆಂಟೆನ್ಸ್ ಸ್ಟ್ರಕ್ಚರ್ನ ಹೊಂದಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ನೋಡಿ, ಮೊದಲಿಗೆ ಏನಪ್ಪ ಅಂದರೆ ಸಬ್ಜೆಕ್ಟನ್ನು ಬರೀಬೇಕು. ಈ ಒಂದು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಮೊದಲೇನು ಮಾಡಬೇಕು, ಸಬ್ಜೆಕ್ಟನ್ನು ಬರೀಬೇಕು. ಅದಾದ ಬಳಿಕ ಹೆಲ್ಪಿಂಗ್ ವರ್ಬ್ ಬರೀಬೇಕು. ಹೆಲ್ಪಿಂಗ್ ವರ್ಬ್ ಏನಾಗಿರ್ತದೆ, ಹ್ಯಾಡ್ ಬರೆದು ಅದಕ್ಕೆ ಬೀನನ್ನು ಜೊತೆಯಲ್ಲಿ ಬರೆಯುವಂಥದ್ದು. ಹಾಗೆಯೇ ಮೇನ್ ವರ್ಬ್ V1 ಫಾರ್ಮಲ್ಲಿ ಇರಬೇಕು. ನೆಕ್ಸ್ಟ್ ಆಬ್ಜೆಕ್ಟ್ ಬರೆದು ಫುಲ್ ಸ್ಟಾಪನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರ್ ಅಥವಾ ಈ ಒಂದು ಸೆಂಟೆನ್ಸ್ನ ಫಾರ್ಮುಲಾವನ್ನು ನೋಡ್ತೀವಿ. ಯಾವ ಟೆನ್ಸ್ ಇದ್ದಾಗ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಅನ್ನುವಂಥದ್ದು. ಸೊ ಈಗ ಟೇಬಲ್ ಮೂಲಕ ಇನ್ನಷ್ಟು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಐ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ನಾನು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ದೆ ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಪ್ಲೂರಲ್ ಫಸ್ಟ್ ಪರ್ಸನಲ್ಲಿ ವಿ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ನಾವು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ವು ಅಂತ. ಈಗಲ್ಲ, ಈ ಹಿಂದೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸಿಂಗ್ಯುಲರ್ ಸೆಕೆಂಡ್ ಪರ್ಸನಲ್ಲಿ ಯು ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ನೀನು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ದಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್, ಯು ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ನೀವು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ರಿ ಅನ್ನುವಂಥದ್ದು. ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್, ಹಿ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ಅವನು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ದ ಅನ್ನುವಂಥದ್ದು. ನೆಕ್ಸ್ಟ್ ಸಿ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ಅವಳು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ದಳು ಅಂತ. ನೆಕ್ಸ್ಟ್ ಇಟ್ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಇದು ಅಥವಾ ಅದು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇತ್ತು ಅಂತ ನೋಡ್ತೀವಿ. ನೆಕ್ಸ್ಟ್ ಪ್ಲೂರಲ್ ಥರ್ಡ್ ಪರ್ಸನ್, ದೇ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ಅವರು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನ ಕಲಿಸ್ತಾ ಇದ್ರು ಅಥವಾ ಅವು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನ ಕಲಿಸ್ತಾ ಇದ್ವು ಅಂತ. ಸೊ ಈ ರೀತಿಯಾದಂಥ ಒಂದು ಕನ್ನಡದ ಅರ್ಥವನ್ನು ಕೊಡುವಂಥ ಎಲ್ಲ ವಾಕ್ಯಗಳು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ಗಳಾಗಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಆಗಿರೋದನ್ನು ನಾವು ಕಾಣ್ತೇವೆ. ಸೊ ಇನ್ನೊಂದೇನಪ್ಪ ಅಂದರೆ, ಈಗ ನಾವು ಈ ಒಂದು ಫಾರ್ಮುಲಾ ಏನು ಕೊಟ್ಟಿದ್ದೀವಲ್ಲ, ಆ ಫಾರ್ಮುಲಾ ಇಲ್ಲಿ ಕರೆಕ್ಟಾಗಿ ಅಪ್ಲೈ ಆಗಿದೆಯೋ ಅಥವಾ ಇಲ್ಲ ಅನ್ನುವಂಥದ್ದನ್ನು ಈಗ ನಾವು ನೋಡೋಣ. ಅಂದರೆ ನಾವು ಕೊಟ್ಟಂಥ ಫಾರ್ಮುಲಾಗೆ ಈ ಒಂದು ಸೆಂಟೆನ್ಸ್ ಮೂಲಕ ಟ್ಯಾಲಿ ಮಾಡ್ತಾ ಒಂದು ಜಸ್ಟಿಫಿಕೇಷನ್ನ ಕೊಡ್ತಾ ಹೋಗೋಣ. ಫಸ್ಟಿಗೆ ನೋಡಿ, ಸಬ್ಜೆಕ್ಟ್ ಅಂತ ಹೇಳಿದ್ದೀವಿ ಫಾರ್ಮುಲಾದಲ್ಲಿ, ದೇ ಅಂತಕ್ಕಂಥ ಸಬ್ಜೆಕ್ಟ್ ಇಲ್ಲಿ. ನೆಕ್ಸ್ಟ್ ಹ್ಯಾಡ್ ಬೀನ್ ಅಂತ ಹೇಳಿದ್ವಿ, ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬೀನ್ ಬಂದಿದೆಯಾ. ಸೊ ನೆಕ್ಸ್ಟ್ ಇಲ್ಲಿ ಮೇನ್ ವರ್ಬ್ V1 ಫಾರ್ಮುಲಾ ಇರಬೇಕು ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಟೀಚ್ ಅಂತಕ್ಕಂಥದ್ದು TEACH ಟೀಚ್ ಅಂತಕ್ಕಂಥದ್ದು ಇದು V1 ಫಾರ್ಮ್. ಇದಕ್ಕೆ ಏನು ಮಾಡಿದ್ದೀವಿ ನಾವು, ING ಅನ್ನು ಆ್ಯಡ್ ಮಾಡಿದ್ದೀವಿ, ಹಾಗಾಗಿ ಟೀಚಿಂಗ್ ಆಗಿದೆ. ಸೊ ನೆಕ್ಸ್ಟ್ ಇಂಗ್ಲೀಷ್ ಫಾರ್ 6 months ಅಂತಕ್ಕಂಥದ್ದು ಇದು ಏನಪ್ಪ ಅಂದರೆ ಆಬ್ಜೆಕ್ಟ್. ಸೊ ನಾವು ಕೊಟ್ಟಂಥ ಫಾರ್ಮುಲಾ ಸಂಪೂರ್ಣವಾಗಿ ಇಲ್ಲಿ ಫಾಲೋ ಆಗಿದೆ. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಬಂತು, ವರ್ಬ್ ಬಂತು, ಮೇನ್ ವರ್ಬ್ V1 ಫಾರ್ಮಲ್ ING ಆಯಿತು, ಆಬ್ಜೆಕ್ಟ್ ಬರೆದು ಕೊನೆಗೆ ಫುಲ್ ಸ್ಟಾಪ್ ಅಂತ ಹೇಳಿದ್ವಿ. ಸೊ ಇಲ್ಲಿ ನೋಡಿ, ಕೊನೆಗೆ ಫುಲ್ ಸ್ಟಾಪ್ ಇಟ್ಟಿದ್ದೀವ ಪ್ರತಿಯೊಂದು ಸೆಂಟೆನ್ಸ್ನ ಕೊನೆಯಲ್ಲಿ. ಸೊ ಇಟ್ಟಿರುವಂಥದ್ದು ಅಂದರೆ ನಾವು ಹೇಳಿದಂತಹ ಫಾರ್ಮುಲಾ ಈ ಒಂದು ಟೇಬಲಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಬಳಕೆಯಾಗಿರೋದನ್ನು ನಾವು ನೋಡ್ತೇವೆ. ಸೊ ದಿಸ್ ಈಸ್ ವಾಟ್ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನೋಡ್ತೇವೆ. ಸೊ ಇದು ನಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾನು ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ಗೆ ಮೂವ್ ಆಗ್ತಿದ್ದೀನಿ. ಸೊ ನೋಡಿ, ಇಲ್ಲಿ ಈ ಒಂದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಈ ಒಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿಯಾದಂಥ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರನ್ನು ಹೊಂದಿರ್ತದೆ ಅನ್ನುವಂಥದ್ದು. ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಕೂಡ ಮೊದಲಿಗೆ ಸಬ್ಜೆಕ್ಟ್, ಅದಾದ ಬಳಿಕ ಹೆಲ್ಪಿಂಗ್ ವರ್ಬ್ ಏನಾಗಿರ್ತದೆ, ಹ್ಯಾಡ್ ಆಗಿರ್ತದೆ. ಇನ್ನೊಂದು ವಿಶೇಷಪ್ಪ ಅಂದರೆ ನೋಡಿ, ಇಲ್ಲಿ ಹ್ಯಾಡ್ ಮತ್ತು ಬೀನ್ ಮಧ್ಯದಲ್ಲಿ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಕಾಣಿಸ್ಕೋತದೆ. ಇಲ್ಲಿ
ಹ್ಯಾಡ್ ಮತ್ತೆ ಬೀನ್ ಮಧ್ಯದಲ್ಲಿ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್, ಅದೊಂದು ಡಿಫರೆನ್ಸ್ ಇರುವಂಥದ್ದು ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗೆ ನೆಗೆಟಿವ್ ಸೆಂಟೆನ್ಸ್ಗೆ. ಉಳಿದದ್ದು ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮ್ ಇರುವಂಥದ್ದು. ಇಲ್ಲಿ ಕೂಡ ಮೇನ್ ವರ್ಬ್ ವಿ ಒನ್ ಫಾರ್ಮ್ ING ಆ್ಯಡ್ ಮಾಡಬೇಕು, ದೆನ್ ಆಬ್ಜೆಕ್ಟ್ ಬರಿಬೇಕು, ಕೊನೆಗೆ ಏನು ಮಾಡಬೇಕು ಫುಲ್ ಸ್ಟಾಪನ್ನು ಇಡಬೇಕು ಅನ್ನುವಂಥದ್ದು. ಸೊ ಈ ಒಂದು ಫಾರ್ಮುಲಾ ಇಲ್ಲಿ ಕರೆಕ್ಟಾಗಿ ಅಪ್ಲೈ ಆಗಿದೆಯೋ ಅಥವಾ ಇಲ್ವೋ ಅನ್ನುವಂಥದ್ದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಮೊದಲ ಟೇಬಲನ್ನು ಓದಿ ಕನ್ನಡದ ಮೂಲಕ ಅದರ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಐ ಹ್ಯಾಡ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ನಾನು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್, ವಿ ಹ್ಯಾಡ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ನಾವು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್, ಯು ಹ್ಯಾಡ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ನೀನು 6 ತಿಂಗಳ ಕಾಲದಿಂದ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್, ಯು ಹ್ಯಾಡ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ನೀವು 6 ತಿಂಗಳ ಕಾಲದವರೆಗೂ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್, ಹಿ ಹ್ಯಾಡ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅವನು 6 ತಿಂಗಳ ಕಾಲದವರೆಗೂ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಸಿ ಹ್ಯಾಡ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ಅವಳು 6 ತಿಂಗಳ ಕಾಲದವರೆಗೂ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಇಟ್ ಹ್ಯಾಡ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ಅದು 6 ತಿಂಗಳ ಕಾಲದವರೆಗೂ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ದೇ ಹ್ಯಾಡ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months. ಅಂದರೆ ಅವರು 6 ತಿಂಗಳು ಕಾಲದವರೆಗೂ ಏನು ಮಾಡ್ತಿರಲಿಲ್ಲ, ಇಂಗ್ಲೀಷನ್ನ ಕಲಿಸ್ತಾ ಇರಲಿಲ್ಲ ಅಥವಾ ಅವು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನ ಕಲಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಕನ್ನಡದ ಅರ್ಥವನ್ನು ಕೊಡುವಂತಹ ಎಲ್ಲ ವಾಕ್ಯಗಳು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದ್ದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸಲ್ಲಿ ಯೂಸ್ ಆಗಿರೋದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಕೂಡ ನೋಡೋಣ. ಈಗ ನಾವು ಹೇಳಿದ ಹಾಗೆ ಇಲ್ಲಿ ಫಾರ್ಮುಲಾ ಕರೆಕ್ಟಾಗಿ ಅಪ್ಲೈ ಆಗಿದೆ ಅಥವಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸೆಕೆಂಡ್ ಪರ್ಸನ್ ಪ್ಲೂರಲಲ್ಲಿ ನೋಡೋಣ. ಎಲ್ಲಿ ಬೇಕಾದರೂ ನೋಡ್ಬೋದು. ಈ ಲಾಸ್ಟ್ ಟೈಮ್ ನಾವು ಏನು ಮಾಡಿದ್ವಿ, ಪ್ಲೂರಲ್ ಥರ್ಡ್ ಪರ್ಸನಲ್ಲಿ ನೋಡಿದ್ವಿ. ಈಗ ಪ್ಲೂರಲ್ ಸೆಕೆಂಡ್ ಪರ್ಸನಲ್ಲಿ ನೋಡೋಣ. ಬೇಕಿದ್ರೆ ತಾವು ಎಲ್ಲಿ ಬೇಕಾದರೂ ನೋಡ್ಬೋದು. ನಾನು ಸುಮ್ಮನೆ ಎಕ್ಸಾಂಪಲ್ಗಾಗಿ ಸುಮ್ಮನೆ ಒಂದೊಂದು ಸಲ ಒಂದೊಂದು ಕಾಲಮ್ ಅಥವಾ ರೋ ಅಲ್ಲಿ ನೋಡ್ತಿರ್ತೀನಿ. ಒಂದೊಂದು ರೋ ಅಲ್ಲಿ ನೋಡೋಣ ಡಿಫ್ರೆಂಟಾಗಿ. ನೆಕ್ಸ್ಟ್ ನೋಡಿಗ ಇಲ್ಲಿ ಯು ಅಂತಕ್ಕಂಥದ್ದು ಸಬ್ಜೆಕ್ಟ್, ನೆಕ್ಸ್ಟ್ ಹ್ಯಾಡ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ನಾಟ್ ಅನ್ನುವಂಥದ್ದು ನೆಗೆಟಿವ್ ವರ್ಡ್. ಸೊ ನೆಕ್ಸ್ಟ್ ಬೀನ್ ಇದು ಕೂಡ ಹೆಲ್ಪಿಂಗ್ ವರ್ಬ್ ಜೊತೆಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ಟೀಚ್ ಅಂತಕ್ಕಂಥದ್ದು ಮೇನ್ ವರ್ಬ್ ವಿ ಒನ್, ಇದಕ್ಕಿಲ್ಲಿ ING ಆ್ಯಡ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡಿರಿ, ಇಂಗ್ಲೀಷ್ ಫಾರ್ 6 months ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದು ಆಬ್ಜೆಕ್ಟ್. ಏನಿದು ಆಬ್ಜೆಕ್ಟ್. ಸೊ ದೆನ್ ಕೊನೆಗೆ ಪ್ರತಿ ಸೆಂಟೆನ್ಸ್ನ ಕೊನೆಗೆ ಫುಲ್ ಸ್ಟಾಪ್ ಇದೆಯಲ್ಲ ನೋಡಿ, ಇದೆಯಾ ಇಲ್ಲಿ ನೋಡಿ ಇದೆ. ಸೊ ಅಂದರೆ ನಾವು ಹೇಳಿದಂತಹ ರೂಲಲ್ಲಿ ಕಂಪ್ಲೀಟಾಗಿ ಫಾಲೋ ಆಗಿರುವುದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ನೋಡಿ, ಪ್ರತಿ ಸೆಂಟೆನ್ಸ್ನಲ್ಲಿ ಕೊನೆಗೆ ಫುಲ್ ಸ್ಟಾಪ್ ಇರೋದನ್ನು ನಾವು ನೋಡ್ತೇವೆ. ಸೊ ಈ ರೀತಿಯಾಗಿ ಈ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡ್ತೇವೆ. ಸೊ ಇದಾದ ಬಳಿಕ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಈಗ ನೆಕ್ಸ್ಟ್ ಒಂದು ಟೈಪ್ ಆಫ್ ದಿಸ್ ಸೆಂಟೆನ್ಸ್ಗೆ ಮೂವ್ ಆಗ್ತಿದ್ದೀನಿ. ನೆಕ್ಸ್ಟ್ ಬಂದು ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿಯಾದಂಥ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ಅದರ ಒಂದು ಫಾರ್ಮುಲಾ ಮೂಲಕ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನೋಡಿ, ಆ ಎರಡು ಅಂದರೆ ಅಸರ್ಟಿವ್ ಪಾಸಿಟಿವ್ ನೆಗೆಟಿವ್ ಇದ್ದಾಗ ಏನು ಮಾಡ್ತಿದ್ದೀವಿ ನಾವು, ಮೊದಲಿಗೆ ಏನು ಮಾಡ್ತಿದ್ದೀವಿ, ಸಬ್ಜೆಕ್ಟನ್ನು ನೋಡ್ತಿದ್ದೀವಿ. ಆದರೆ ಇಲ್ಲಿ ಹಾಗಲ್ಲ, ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಬರಿಬೇಕು. ಅದಾದ ಬಳಿಕ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಇರ್ತದೆ, ಇಲ್ಲಿ ಹ್ಯಾಡ್ ಆಗಿರುವಂಥದ್ದು. ಅದಾದ ಬಳಿಕ ಸಬ್ಜೆಕ್ಟ್ ಬರಿಬೇಕು. ಅದಾದ ಬಳಿಕ ಬೀನನ್ನು ಬರಿಬೇಕು. ಅದಾದ ಬಳಿಕ ಮೇನ್ ವರ್ಬ್ V1 ಫಾರ್ಮಲ್ಲಿ ಬರೆದು ಇಲ್ಲಿ ಕೂಡ ಸೇಮ್ ಟು ಸೇಮ್ INGನ ಆ್ಯಡ್ ಮಾಡಬೇಕು. ಅದಾದ ಬಳಿಕ ಆಬ್ಜೆಕ್ಟ್ ಬರಿಬೇಕು. ಕೊನೆಗೆ
ಕ್ವಶನ್ ಮಾರ್ಕನ್ನು ಇಡಬೇಕು. ಈ ರೀತಿಯಾಗಿ ಕ್ವಶನ್ ಮಾರ್ಕ್ ನಾವು ಕೊನೆಯಲ್ಲಿ ಇಡಬೇಕು. ಸೊ ಈ ರೀತಿಯಾದಂಥ ಒಂದು ಫಾರ್ಮುಲಾ ನಮ್ಗೆ ಕಂಡ್ರೆ ಅಂದರೆ ಇನ್ನೊಮ್ಮೆ ಈ ರೆಡ್ ಇಂಕಲ್ಲಿ ಬರುವಂಥ ಒಂದು ಫಾರ್ಮುಲಾ ನಾವು ನೋಡಿದೆವಪ್ಪ ಅಂದರೆ ಅದಕ್ಕೆ ಏನಂತ ತಿಳ್ಕೊಬೇಕು, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿದ್ದು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಆಗಿರ್ತದೆ ಅಂತ ಭಾವಿಸ್ಬೇಕು. ಸೊ ಈಗ ನಾವು ಮಾಡೋಣ, ಟೇಬಲ್ ಮೂಲಕ ಇನ್ನಷ್ಟು ವಿವರವಾಗಿ ನೋಡೋಣ ಈ ಒಂದು ಟೈಪ್ ಆಫ್ ದಿ ಸೆಂಟೆನ್ಸ್, ಈ ಒಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯಾವ ರೀತಿ ಇರ್ತದೆ ಅನ್ನುವಂಥದ್ದು. ನೋಡಿ ಟೇಬಲ್ ನೋಡಿ, ಫಸ್ಟಿಗೆ ಸಿಂಗ್ಯುಲರ್ ಫಸ್ಟ್ ಪರ್ಸನ್. ಹ್ಯಾಡ್ ಐ ಬೀನ್ ಟೀಚಿಂಗ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷ್ ಕಲಿಸ್ತಿದ್ನಾ ಅನ್ನುವಂಥದ್ದು. ಸಾರಿ, ಹ್ಯಾಡ್ ಐ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ನಾನು 6 ತಿಂಗಳ ಕಾಲದವರೆಗೂ ಇಂಗ್ಲೀಷ್ ಕಲಿಸ್ತಿದ್ನಾ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್. ಹ್ಯಾಡ್ ವಿ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ನಾವು 6 ತಿಂಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಿದ್ವಾ ಅಂತ. ಸೊ ನೆಕ್ಸ್ಟ್ ಹ್ಯಾಡ್ ಯು ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ನೀನು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಿದ್ದ ಅಂದರೆ ಕ್ವಶನ್ ಇರುವಂಥದ್ದು, ಕಲಿಸ್ತಿದ್ದ ಅವಾಗ, ಈಗಲ್ಲ. ಸೊ ನೆಕ್ಸ್ಟ್ ಹ್ಯಾಡ್ ಯು ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ನೀವು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಿದ್ರಾ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್. ಹ್ಯಾಡ್ ಹಿ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅವನು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಿದ್ನಾ ಅನ್ನುವಂಥದ್ದು. ನೆಕ್ಸ್ಟ್ ಹ್ಯಾಡ್ ಸಿ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅವಳು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಿದ್ದ ಅನ್ನುವಂಥದ್ದು. ಹ್ಯಾಡ್ ಇಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ಅದು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಿತ್ತಾ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಥರ್ಡ್ ಪರ್ಸನ್. ಹ್ಯಾಡ್ ದೇ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ಅವರು 6 ತಿಂಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಿದ್ರಾ ಅನ್ನುವಂಥದ್ದು, ಅಥವಾ ಅವು 6 ತಿಂಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಿದ್ವಾ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಕನ್ನಡದ ಅರ್ಥವನ್ನು ಎಲ್ಲ ವಾಕ್ಯಗಳು ಕೊಡ್ತೇವೆ ಅಂತ ನಾವು ನೋಡಿದ್ದಾಯಿತು. ಸೊ ಈಗೇನಪ್ಪ ಅಂದರೆ ನಾವು ಈ ಮೇಲೆ ಹೇಳಿದಂಥ ಅಥವಾ ರೆಡ್ಡಿಂಕಲ್ಲಿ ಬರೆದಂಥ ಫಾರ್ಮುಲಾ ಇಲ್ಲಿ ಸ್ಪಷ್ಟವಾಗಿ ಬಳಕೆ ಆಗಿದೆಯೋ ಇಲ್ಲ ಅನ್ನುವಂಥದ್ದು. ಸೊ ನಾವೀಗ ಈ ಒಂದು ಫಾರ್ಮುಲಾಗೆ ಜಸ್ಟಿಫಿಕೇಶನ್ನ ಕೊಡಬೇಕು ಈ ಸೆಂಟೆನ್ಸ್ಗಳ ಮೂಲಕ ಟ್ಯಾಲಿ ಮಾಡ್ತಾ. ಮೊದಲಿಗೆ ನೋಡಿ, ಈ ಸಲ ನಾವೇನು ಮಾಡೋಣ ಅಂದರೆ ಈ ಸಿಂಗ್ಯುಲರ್ ಥರ್ಡ್ ಪರ್ಸನಲ್ಲಿ ಯಾವ ರೀತಿಯಾಗಿ ಆ ಒಂದು ನಾವು ಕೊಟ್ಟಂಥ ಫಾರ್ಮುಲಾ ಬಳಕೆಯಾಗಿದೆ ಅನ್ನುವಂಥದ್ದು ನೋಡೋಣ. ಮೊದಲಿಗೆ ಏನು ಹೇಳಿದೆ, ನಾವು ಫಾರ್ಮುಲಾದಲ್ಲಿ ಹೆಲ್ಪಿಂಗ್ ವರ್ಬ್ ಇರಬೇಕು ಅಂತ ಹೇಳಿದ್ವಾ. ಸೊ ಇಲ್ಲಿ ಹ್ಯಾಡ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ದೆನ್ ಇಟ್ ಅಂತಕ್ಕಂಥದ್ದು ಏನಿಲ್ಲಿ ಸಬ್ಜೆಕ್ಟ್. ನೆಕ್ಸ್ಟ್ ಸಬ್ಜೆಕ್ಟ್ ಬಂದಿದೆಯಾ, ನೆಕ್ಸ್ಟ್ ಬೀನ್ ಬರಿಬೇಕಂತ ಹೇಳಿದ್ರೆ ಬೀನ್ ಬರ್ದಿದ್ವಿ. ನೆಕ್ಸ್ಟ್ ಮೇನ್ ವರ್ಬ್ V1 ಫಾರ್ಮಲ್ ಇರ್ಬೇಕಂತ ಹೇಳಿದ್ವಿ. ಇಲ್ಲಿ ಟೀಚಿಂಗ್ ಅಂತಕ್ಕಂಥದ್ದು ಏನದಿಲ್ಲಿ ಟೀಚ್ ಅಂತಕ್ಕಂಥದ್ದಕ್ಕೆ ING ಆ್ಯಡ್ ಆಗಿ ಟೀಚಿಂಗ್ ಆಗಿರುವಂಥದ್ದು. ಅಂದರೆ ಟೀಚ್ ಅಂತಕ್ಕಂಥದ್ದು ಏನಿದು TACH ಟೀಚ್ ಅಂದರೆ ಇದು ಮೇನ್ ವರ್ಬ್ V1 ಫಾರ್ಮಲ್ ಇರುವಂಥದ್ದು. ಟೀಚ್ ಅಂದರೆ ಕಲಿಸುವಂಥ. ನೆಕ್ಸ್ಟ್ ಇಂಗ್ಲೀಷ್ ಫಾರ್ 6 months ಅಂತಕ್ಕಂಥದ್ದು ಏನಿದು ಆಬ್ಜೆಕ್ಟ್, ಏನಿದು ಆಬ್ಜೆಕ್ಟ್. ಸೊ ಇದನ್ನು ರೂಲ್ ಆಲ್ಮೋಸ್ಟ್ ಫಾಲೋ ಆಯಿತು. ಕೊನೆಗೆ ಏನು ಮಾಡ್ಬೇಕಂತ ಹೇಳಿದ್ವಿ, ಕ್ವಶನ್ ಮಾರ್ಕ್ ಇಡ್ಬೇಕಂತ ಹೇಳಿದ್ವಿ. ಇಲ್ಲಿ ಕ್ವಶನ್ ಮಾರ್ಕ್ ಇದೆಯಾ ನೋಡಿ, ಪ್ರತಿ ಸೆಂಟೆನ್ಸ್ನ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರೋದನ್ನು ನಾವು ನೋಡ್ತೀವಿ. ಕಾಣಿಸ್ತಿದ್ಯಾ ಅನ್ಕೋತೀನಿ. ಇಲ್ಲಿ ನೋಡಿ, ಪ್ರತಿ ಒಂದು ಸೆಂಟೆನ್ಸ್ ಅದು ಸಿಂಗ್ಯುಲರ್ ಇರಲಿ ಅಥವಾ ಪ್ಲೂರಲ್ ಇರಲಿ, ಪ್ರತಿಯೊಂದು ಸೆಂಟೆನ್ಸ್ನ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರೋದನ್ನು ನಾವು ಕಾಣ್ತೇವೆ. ಸೊ ದಿಸ್ ಈಸ್ ವಾಟ್ ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ಬೋದು. ಸೊ ಇದು ಕೂಡ ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಒಂದು ವೇಳೆ ನಾನು ಮಾಡ್ತಕ್ಕಂಥ ವಿಡಿಯೋ ತಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಟೈಪ್ ಆಫ್ ದಿ ಸೆಂಟೆನ್ಸ್ಗೆ ನಾವೀಗ ಮೂವ್ ಆಗೋಣ. ನೋಡಿ, ನೆಕ್ಸ್ಟ್ ಬಂದು ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನುವಂಥದ್ದು. ಸೊ ಈ ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿಯಾದಂಥ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲಿಗೆ ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಬರಿಬೇಕು.
ನೆಕ್ಸ್ಟ್ ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಏನಾಗಿರ್ತದೆ ಇಲ್ಲಿ ಹ್ಯಾಡ್ ಆಗಿರುವಂಥದ್ದು ಇಲ್ಲಿ ಕೂಡ. ದೆನ್ ಸಬ್ಜೆಕ್ಟ್ ಬರೀಬೇಕು. ಅದಾದ ಬಳಿಕ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡನ್ನು ಬರೀಬೇಕು. ಅದಾದ ಬಳಿಕ ಬೀನ್ ಬರೀಬೇಕು. ನೆಕ್ಸ್ಟ್ ಮೇನ್ ವರ್ಬ್ V1 ಫಾರ್ಮಲ್ಲಿ ಬರೆದು ಅದಕ್ಕೆ ING ಆ್ಯಡ್ ಮಾಡಬೇಕು. ದೆನ್ ಆಬ್ಜೆಕ್ಟ್ ಬರೆದು ಕೊನೆಗೆ ಏನು ಮಾಡಬೇಕು, ಕ್ವಶನ್ ಮಾರ್ಕನ್ನು ಇಡಬೇಕು ಅನ್ನುವಂಥದ್ದು ಇಲ್ಲಿ ಇರುವಂಥ ಒಂದು ಫಾರ್ಮುಲಾ. ಯಾವ ಟೆನ್ಸ್ ಇದ್ದಾಗ ಮತ್ತು ಯಾವ ಒಂದು ಸೆಂಟೆನ್ಸ್ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಅನ್ನುವಂಥದ್ದು. ಸೊ ಇಲ್ಲಿ ಕೂಡ ಮೊದಲು ಟೇಬಲನ್ನು ನೋಡಿ ಇನ್ನಷ್ಟು ಈ ಒಂದು ಟೆನ್ಸ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗೋಣ. ಮೊದಲಿಗೆ ನೋಡಿ ಟೇಬಲಲ್ಲಿ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಹ್ಯಾಡ್ ಐ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ನಾನು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನುವಂಥ. ಸೊ ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್ ಹ್ಯಾಡ್ ವಿ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ನಾವು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನುವಂಥ. ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಹ್ಯಾಡ್ ಯು ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ನೀನು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನೋ. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಹ್ಯಾಡ್ ಯು ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ನೀವು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನುವಂಥ. ಸಿಂಗ್ಯುಲರ್ ಥರ್ಡ್ ಪರ್ಸನ್ ಹ್ಯಾಡ್ ಹಿ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅವನು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನುವಂಥ. ನೆಕ್ಸ್ಟ್ ಹ್ಯಾಡ್ ಸಿ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಇಲ್ಲಿ ನೋಡಿ ಅವಳು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನುವಂಥದ್ದು. ನೆಕ್ಸ್ಟ್ ಹ್ಯಾಡ್ ಇಟ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ಅದು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಥರ್ಡ್ ಪರ್ಸನ್ ಹ್ಯಾಡ್ ದೇ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 months ಅಂದರೆ ಅವರು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನುವಂಥದ್ದು, ಅಥವಾ ಅವು 6 ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಸ್ತಾ ಇರಲಿಲ್ವಾ ಅನ್ನುವಂಥದ್ದು. ಇನ್ನೊಂದು ಅವಾಗವಾಗ ತಮಗೆ ನೆನಪಿಸ್ತಾ ಇರ್ತೀನಿ ನಾನು, ಇಲ್ಲಿ ಹಿ ಸಿ ಇಟ್ ಅನ್ನುವಂಥ 3 ಸಬ್ಜೆಕ್ಟ್ಗಳ ಪ್ಲೂರಲ್ ದೇ ಒಂದೇ ಆಗುವಂಥದ್ದು. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಸೆಂಟೆನ್ಸನ್ನು ಬರೆದಿರುವಂಥದ್ದು. ಬೇಕಿದ್ದರೆ ತಾವು 3 ಸೆಂಟೆನ್ಸ್ಗಳನ್ನು ಬರ್ಕೋಬೋದು, ಸೇಮ್ ಟು ಸೇಮ್ ಇರುವಂಥದ್ದು. ಹಿ ಪ್ಲೂರಲ್ ಕೂಡ ದೇನೆ, ಸಿ ಪ್ಲೂರಲ್ ಕೂಡ ದೇನೆ, ಇಟ್ ಪ್ಲೂರಲ್ ಕೂಡ ದೇನೆ ಆಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಒಂದೇ ಒಂದು ಸೆಂಟೆನ್ಸನ್ನು ಬರೆದಿರುವಂಥದ್ದು. ತಮ್ಗೆ ಗೊತ್ತಿಲ್ಲ ಅಂತ ಮತ್ತೊಂದು ಸಲ ಹೇಳ್ತಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಏನು ಮಾಡೋಣ ಅಂದರೆ, ನಾವು ಪ್ರತಿಯೊಂದು ಟೆನ್ಸಲ್ಲಿ ನಾವು ಏನು ಮಾಡ್ತಿದ್ದೀವಿ, ನಾವು ಕೊಟ್ಟಂಥ ಒಂದು ಫಾರ್ಮುಲಾಗೆ ಒಂದು ಜಸ್ಟಿಫಿಕೇಷನ್ನ ಕೊಡ್ತಾ ಬರ್ತಿದ್ದೀವಿ. ಸೊ ಇಲ್ಲಿಗ ಈ ಒಂದು ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ನಲ್ಲಿ ಬರುವಂಥ ಒಂದು ಸೆಂಟೆನ್ಸನ್ನು ಆಯ್ಕೆ ಮಾಡ್ಕೊಳ್ಳೋಣ. ನೋಡಿ ಫಸ್ಟಿಗೆ ಏನು ಹೇಳಿದೆ, ಹೆಲ್ಪಿಂಗ್ ವರ್ಬ್ ಬರಬೇಕಂತ ಹೇಳಿದೆ ಫಾರ್ಮುಲಾದಲ್ಲಿ. ಸೊ ಹ್ಯಾಡ್ ಅನ್ನುವಂಥದ್ದು ಇಲ್ಲಿ ಏನು ಹೆಲ್ಪಿಂಗ್ ವರ್ಬ್. ಸೊ ನೆಕ್ಸ್ಟ್ ಐ ಅಂತಕ್ಕಂಥ ಸಬ್ಜೆಕ್ಟ್. ನೆಕ್ಸ್ಟ್ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಆ್ಯಡ್ ಮಾಡ್ಬೇಕು ಅಂತ ಹೇಳಿದ್ವಿ. ಸೊ ನಾಟ್ ಬರ್ದಿದ್ವಿ. ನೆಕ್ಸ್ಟ್ ಬೀನ್ ಬರಿಬೇಕಂತ ಹೇಳಿದ್ವಿ, ಬರ್ದಿವಿ. ನೆಕ್ಸ್ಟ್ ಟೀಚ್ ಅಂತಕ್ಕಂಥದ್ದು ಮೇನ್ ವರ್ಬ್ V1 ಫಾರ್ಮಲ್ ಇರುವಂಥದ್ದು, ಇದಕ್ಕೆ ING ಅನ್ನು ನಾವು ಆ್ಯಡ್ ಮಾಡಿರುವಂಥದ್ದು, ಹಾಗಾಗಿನೇ ಇದು ಟೀಚಿಂಗ್ ಆಗಿರುವಂಥದ್ದು. ಸೊ ಅದಾದ ಬಳಿಕ ಇಂಗ್ಲೀಷ್ ಫಾರ್ 6 months ಅಂತಕ್ಕಂಥದ್ದು ಏನಿದು ಆಬ್ಜೆಕ್ಟ್. ಸೊ ಇದಾದ ಬಳಿಕ ಇಲ್ಲಿ ನೋಡಿ ಕೊನೆಯಲ್ಲಿ ಕ್ವಶನ್ ಮಾರ್ಕನ್ನು ನಾವು ನೋಡ್ತೇವೆ. ಪ್ರತಿ ಸೆಂಟೆನ್ಸ್ನ ಕೊನೆಯಲ್ಲಿ ಏನಿದೆ ಇಲ್ಲಿ ಕ್ವಶನ್ ಮಾರ್ಕ್. ಸೊ ನಾವು ಫಾರ್ಮುಲಾದಲ್ಲಿ ಹೇಳಿದ್ದು ಇಲ್ಲಿ 100% ಆಗಿ ನಾವು ಹೇಳುವಂಥ ಎಲ್ಲ ನಿಯಮಗಳು ಅಥವಾ ಎಲ್ಲ ಒಂದು ಷರತ್ತುಗಳು ಇಲ್ಲಿ ಅಪ್ಲೈ ಆಗಿವೆ ಇಲ್ಲೋ ಆಗಿರುವಂಥದ್ದು. ಸೊ ಇದು ತಮ್ಗೆ ಅರ್ಥ, ಹಾಗಾಗಿ ಇದು ನಾನು ಹೇಳಿದಂಥ ಎಲ್ಲ ನಿಯಮಗಳಿಗೆ ಫಾಲೋ ಆಗಿರೋದ್ರಿಂದ ನಾವು ಇಲ್ಲಿ ಟ್ಯಾಲಿ ಮಾಡಿ ಕೂಡ ತೋರಿಸ್ತಾ ಇರೋದ್ರಿಂದ ಇದು ತಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ದಿಸ್ ಈಸ್ ವಾಟ್ ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನೋಡ್ಬೋದಾಗಿದೆ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರಾ, ಈ ವಿಡಿಯೋನ ಕೆಳಭಾಗದಲ್ಲಿ ನಮ್ಮ ID ಸ್ಕ್ರೋಲ್ ಆಗ್ತಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.
ನೆಕ್ಸ್ಟ್ ಬರುವ ದಿನಗಳಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ವಿಶೇಷವಾದಂಥ ಗಮನವನ್ನು ಹರಿಸೋಣ, ಮತ್ತು ಮೆಂಟಲ್ ಎಬಿಲಿಟಿ ಬಗ್ಗೆ ಕೂಡ ವಿಶೇಷವಾದಂಥ ವಿಡಿಯೋಗಳನ್ನು ಕೂಡ ಮಾಡೋಣ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಯಾಕೆಂದರೆ ಮತ್ತೆ ತಮಗೆ ಈ ವಿಡಿಯೋ ನೋಡ್ಬೇಕು ಅನಿಸಿದಾಗ ಕೆಲವೊಂದ್ಸಲ ವಿಡಿಯೋ ತಮಗೆ ಸಲೀಸಾಗಿ ಸಿಗದೇ ಇರ್ಬೋದು. ಹಾಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳು ತಮಗೆ ಅರ್ಥವಾಗ್ತಿವೆ ಅಂತ ನಾನು ಭಾವಿಸ್ತೀನಿ. ನಾನು ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಮಿತ್ರರಿಗೆ, ಅದರಲ್ಲಿ ಕೂಡ ಇನ್ನೇನು ಪರೀಕ್ಷಾ ಸಂದರ್ಭ ಇರೋದರಿಂದ SSLC ಮತ್ತು PUC ಮತ್ತು ಇನ್ನೇನು KPSC ನಡೆಸ್ತಕ್ಕಂಥ ಎಕ್ಸಾಮ್ಗಳಿಗೂ ಈ ನಾನು ಮಾಡಿರ್ತಕ್ಕಂಥ ವಿಡಿಯೋ ಸಾಕಷ್ಟು ಅನುಕೂಲ ಇದೆ. ಕೆಲವೊಬ್ರು ಅನ್ಕೋಬೋದು, ಏನು ಸರ್ ಟೆನ್ಸ್ ಹೆಂಗೆ ಯೂಸ್ ಆಗುತ್ತೆ ಅಂತ. ತಮ್ಗೆ ಗೊತ್ತಿರಲಿ, ಇಂಗ್ಲೀಷ್ನ ಲೆಸನ್ಗಳ ಬಗ್ಗೆ ತಮಗೆ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಸ್ಟೋರಿನ ಹೇಳಿರ್ತಾರೆ. ಲೆಸನ್ಸ್ಗಳನ್ನು ಹೇಳಬೇಕಾದ್ರೆ ಆ ಸ್ಟೋರಿ ತಮ್ಮ ಕನ್ನಡದಲ್ಲಿ ಗೊತ್ತಿರ್ತದೆ. ಆ ಸೆಂಟೆನ್ಸ್ಗಳನ್ನು ನಿಮ್ಮ ಓನ್ ಸೆಂಟೆನ್ಸ್ನಲ್ಲಿ ನಿಮ್ಮ ಕ್ವಶನ್ ಅರ್ಥ ಆಗಿರ್ತದೆ. ಆ ಒಂದು ಕ್ವಶನ್ಗೆ ನೀವು ಓನ್ ಸೆಂಟೆನ್ಸ್ನಲ್ಲಿ ಆನ್ಸರ್ಸ್ ಬರಿಬೇಕಾದ್ರೆ ನಿಮಗೆ ಈ ಟೆನ್ಸಸ್ಗಳ ಒಂದು ಪರಿಜ್ಞಾನ ಇತ್ತು ಅಂದರೆ ಸಹಜವಾಗಿ ನೀವು ಬಾಹೆಟ್ ಮಾಡ್ದೇನೆ ನಿಮ್ಮ ಸ್ವಂತ ವಾಕ್ಯದ ಮೂಲಕ ಏನು ಪರೀಕ್ಷೆಗಳಲ್ಲಿ ಬರುವಂಥ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಹಾಗೆಯೇ ಈಗ ನಾವು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಸೇರಿದಂತೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿರ್ಬೋದು, ಎಲ್ಲ ಗ್ರಾಮರ್ಗಳಲ್ಲಿ, ಮೋಸ್ಟ್ ಆಫ್ ದಿ ಗ್ರಾಮರ್ಗಳಲ್ಲಿ, ಗ್ರಾಮರ್ಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟಿಗಳಲ್ಲಿ ಟೆನ್ಸ್ನ ಒಂದು ಪಾತ್ರ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಮತ್ತೆ ನೋಡಿ. ಮತ್ತು ನಾನು ಈ ಹಿಂದೆ ಹೇಳಿದಂತಹ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥ 4 ಟೆನ್ಸಸ್ಗಳನ್ನು ಮತ್ತು ಪಾಸ್ಟ್ ಟೆನ್ಸಲ್ಲಿ ಬರ್ತಕ್ಕಂಥ ಈ ವಿಡಿಯೋ ಸೇರಿ 4 ಟೆನ್ಸಸ್ಗಳನ್ನು, ಹೀಗೆ ಇಡೀಯಾಗಿ ಒಟ್ಟು 8 ಟೆನ್ಸಸ್ಗಳನ್ನು ಪೂರ್ತಿಯಾಗಿ ಮತ್ತು ಸೀರಿಯಲ್ ಆಗಿ ನೋಡ್ತಾ ಬನ್ನಿ. ಅಂದಾಗ ಮಾತ್ರ ಈ ಒಂದು ಟೆನ್ಸ್ನ ಕಲಿಕೆ ಅತ್ಯಂತ ತಮಗೆ ಸ್ಪಷ್ಟವಾಗಿ, ಶಾಶ್ವತವಾಗಿ ತಮ್ಮ ಸ್ಮೃತಿ ಪಟಲದಲ್ಲಿ ಉಳಿದು ಮುಂದಿನ ಒಂದು ಕಲಿಕೆಗೆ ಸಾಕಷ್ಟು ಅನುಕೂಲ ಆಗಲಿದೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಫ್ಯೂಚರ್ ಟೆನ್ಸ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ಜೈ ಹಿಂದ್.